ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಏಪ್ರಿಲ್ 22 ಭಾರತದ ಪಾಲಿಗೆ ಕರಾಳ ದಿನ. ಸಾವಿರಾರು ಜನ ಪ್ರವಾಸಿಗರು ಬೇಸಿಗೆ ರಜೆಯನ್ನ ಮಜಾವಾಗಿ ಕಳೆಯಲು ಸಂಭ್ರಮಾಚರಣೆಗೆ ಅಂತಲೇ ಪ್ರವಾಸಿಗರ ಸ್ವರ್ಗ ಭಾರತದ ಮಕುಟಮಣಿಯಾದ ಕಾಶ್ಮೀರಕ್ಕೆ ಹೋಗಿದ್ರು. ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಪ್ರಖ್ಯಾತಿ ಪಡೆದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾವ್ನಲ್ಲಿನ ಸುಂದರ ದೃಶ್ಯಗಳನ್ನ ಕಣ್ತುಂಬಿಸಿಕೊಳ್ತಾ ಒಂದೊಳ್ಳೆಯ ನೆನಪನ್ನ ಕಟ್ಟಿಕೊಳ್ಳುವ ಉತ್ಸಾಹದಲ್ಲಿ ಇದ್ರು. ಆದ್ರೆ ನಡೆದಿದ್ದೇ ಬೇರೆ. ಸುಂದರ ನೆನಪಿನ ಬದಲಾಗಿ ಕರಾಳ ಘಟನೆಗೆ ಸಾಕ್ಷಿಯಾಗಿ ಹಗಲಲ್ಲೂ ಬೆಚ್ಚಿ ಬೀಳುವ ಹಾಗಾಯಿತು. ಇದಕ್ಕೆಲ್ಲ ಕಾರಣ ಭಯೋತ್ಪಾದಕ ಎಂಬ ರಾಕ್ಷಸ. ತಮ್ಮ ನಂಬಿಕೆಯನ್ನು ಎಲ್ಲರೂ ನಂಬಬೇಕು ಅನ್ನೋ ಒಂದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಭಯೋತ್ಪಾದಕ ಸಂಘಟನೆಗಳು ಮತ್ತೆ ಮತ್ತೆ ಅಮಾಯಕರ ಮೇಲೆ ವಿಕೃತಿ ಮೆರಿತಾ ಇದ್ದಾರೆ. ಭಾರತದ ಸಹನೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಸರ್ಕಾರ ಸ್ವಲ್ಪ ಮೈಮರೆತರು ಭಯೋತ್ಪಾದಕರು ಅದನ್ನೇ ಬಂಡವಾಳ ಮಾಡಿಕೊಂಡು ಅಟ್ಟಹಾಸ ಮಾಡ್ತಾ ಇದ್ದಾರೆ. ಈ ಕುಕೃತ್ಯ ನಡೆಯೋಕೆ ಬಹಳ ದಿನಗಳ ಹಿಂದೆನೇ ಈ ಪಾಪಿಗಳು ಆ ಜಾಗದಲ್ಲಿ ಬೀಡು ಬಿಟ್ಟಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಇದು ಗುಪ್ತಚರ ಇಲಾಖೆಗೆ ಗೊತ್ತೇ ಆಗ್ಲಿಲ್ವಾ? ಭಯೋತ್ಪಾದಕರ ಎಡೆಮುರಿ ಕಟ್ಟೀವಿ ಅಂತ ಹೇಳೋರು ಈ ಸಂದರ್ಭದಲ್ಲಿ ಯಾಮಾರಿದ್ರ? ಇದಕ್ಕೆ ಸಂಬಂಧಪಟ್ಟವರೇ ಉತ್ತರ ಕೊಡಬೇಕು. ಆದ್ರೆ ಇದಕ್ಕೆ ಬಲಿಯಾಗಿದ್ದು ಮಾತ್ರ ಮೂಕ ಜೀವಗಳು. ಈ ಕುಕೃತ್ಯ ನಡೆಸಿದ್ದು ನಾವೇ ಅಂತ ಈಗಾಗಲೇ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಎಂಬ ಉಗ್ರ ಸಂಘಟನೆ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದೆ. ಒಟ್ಟು 26 ಜನರು ಪ್ರಾಣ ತೆತ್ತಿದ್ದು ಬಹುತೇಕರ ಕುಟುಂಬಕ್ಕೆ ಆಧಾರವಾಗಿದ್ದ ಗಂಡಸರೇ. ಇದರಿಂದ ಒಟ್ಟು 26 ಕುಟುಂಬಗಳನ್ನ ನರಕದಲ್ಲಿ ತಳ್ಳಿದೆ. ಸರ್ಕಾರ ಏನೇ ಪರಿಹಾರ ಕೊಟ್ಟರೂ ಅದು ಪ್ರಾಣ ತೆತ್ತ ಬದುಕಿಗೆ ಯಾವತ್ತೂ ಸಮ ಆಗಲ್ಲ. ಪೋಷಕರ ಜೊತೆ ಪ್ರವಾಸಕ್ಕೆ ಹೋದ ಪುಟ್ಟ ಮಕ್ಕಳ ಎದುರೇ ಈ ಘಟನೆ ನಡೆದಿದ್ದು ಭವಿಷ್ಯದಲ್ಲಿ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಭಯ ಮನೆ ಮಾಡಿರುತ್ತೆ. ಅವರಿಗಾದ ಮಾನಸಿಕ ಆಘಾತ ಪರಿಹಾರದ ಹಣದಿಂದ ಪರಿಹಾರ ಆಗೋದೇ ಇಲ್ಲ. ಸ್ವತಃ ಉಗ್ರ ಸಂಘಟನೆ ಹೇಳಿಕೊಂಡಿರುವ ಹಾಗೆ ಇದು ಪೂರ್ವಯೋಜಿತ ಸಂಚು. ಭಾರತದ ಗಡಿಯಾಚೆಗೆ ಅಂದ್ರೆ ಪಾಕಿಸ್ತಾನದಲ್ಲಿ ಕೂತು ಅಲ್ಲಿ ಕೊಟ್ಟ ನಿರ್ದೇಶನದ ಪ್ರಕಾರ ಇಲ್ಲಿನ ಭಯೋತ್ಪಾದಕರು ನಡೆದುಕೊಂಡಿದ್ದಾರೆ. ಈ ಕೃತ್ಯಕ್ಕೆ ಅಕ್ರಮ ಶಸ್ತ್ರಾಸ್ತ್ರಗಳು ಬಳಕೆಯಾಗಿದ್ದು ಬಹುತೇಕ ಆಟೋಮೆಟಿಕ್ ಆಯುಧಗಳೇ. ಅಂದ್ರೆ ಇವನ್ನೆಲ್ಲ ಸರಬರಾಜು ಮಾಡುವ ಬಲವಾದ ಕಾಣದ ಕೈಯೊಂದಿದೆ ಅಂತ ಆಯ್ತಲ್ಲ. ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಲೇ ಪುರುಷ ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದು, ಧರ್ಮ ಕೇಳಿದ್ದು, ಕಲೀಮಾ ಪಠಿಸೋಕೆ ಹೇಳಿದ್ದು. ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಸುಮಾರು 30 ನಿಮಿಷಗಳ ನಿರಂತರ ದಾಳಿ ನಡೆಸಿದ್ದಾರೆ. ಪ್ರವಾಸಿಗರು ಪೆಹಲ್ಗಾವ್ನ ಸುಂದರ ಪ್ರಾಕೃತಿಕ ದೃಶ್ಯ ನೋಡ್ತಾ ಮೈಮರೆತಿದ್ದಾಗಲೇ ಮಿಲಿಟರಿ ಮಾರುವೇಷದಲ್ಲಿ ಬಂದು ಇಂಥ ನೀಚ ಕೆಲಸ ಮಾಡಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಸರಿಯಾದ ರಸ್ತೆ ಮಾರ್ಗ ಸಹ ಇಲ್ಲದೆ ಇದ್ದ ಕಾರಣ ಪೊಲೀಸರು ಸೈನಿಕರು ಬಂದು ತಲುಪೋಕೆ ಸಮಯ ಹಿಡಿದಿದೆ. ಅಷ್ಟರಲ್ಲಿ ಆಗಲೇ ಭಯೋತ್ಪಾದಕರು ಜಾಗ ಖಾಲಿ ಮಾಡಿದ್ದಾರೆ. ಪ್ರವಾಸಿಗರನ್ನೇ ನಂಬಿ ಕೂತ ಎಷ್ಟೋ ಹೋಟೆಲ್ಗಳು, ವಾಹನ ಸವಾರರು, ಕುದುರೆ ನಡೆಸೋರ ಹೊಟ್ಟೆಗೆ ಇನ್ನು ತಣ್ಣೀರು ಬಟ್ಟೆನೇ ಗತಿ. ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡೋ, ಧರ್ಮದ ಹೆಸರಿನಲ್ಲಿ ಪ್ರಾಣ ತೆಗೆಯೋ ಮನುಷ್ಯರು ಮನುಷ್ಯರೇ ಅಲ್ಲ. ಅಂಥವರ ಧೋರಣೆಗೆ ನ್ಯೂಸ್ ಇನ್ಫೋ ಮಾಸ್ಟರ್ ವಾಹಿನಿಯಿಂದ ಧಿಕ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆ.